All domestic institutions should be merged in Hindustan. The majority of people this state should want this monarchy. ಇಲ್ಲಿ ಮೆಜಾರಿಟಿ ಪ್ರಜೆಗಳು ಹಿಂದೂಗಳೇ ಇದ್ದಾರೆ. ಅವರು ಹಿಂದೂಸ್ತಾನನ್ನೇ ಕೋರ್ಕೊಳ್ತಾರೆ. ಅವರು ಇಲ್ಲಿ ಮತಾಂತರವನ್ನಾದರೂ ಆಗಬೇಕು, ಇಲ್ಲ ರಾಜ್ಯವನ್ನಾದರೂ ಬಿಡಬೇಕು. ಮತಾಂತರವಾದರೆ ದೋಸ್ತಿ, ಇಲ್ಲದಿದ್ರೆ ದುಶ್ಮನ್. ಹಿಂದೂಗಳಾಗಿ ಹುಟ್ಟಿ ಗುಲಾಮರಾಗಿದ್ದೀರಾ, ಇಸ್ಲಾಂಗೆ ಬದಲಾಗಿ ಮಾಲೀಕರಾಗಿ. ಓಂಕಾರ ಕೇಳಕೂಡುದು, ವಸ್ತ್ರ ಕಾಣಕೂಡುದು. ಇದು ಮಾತಷ್ಟೇ ಅಲ್ಲ, ನಿಜಾಮ್ ಆದೇಶ. ಹೈದರಾಬಾದ್ನ ಹಿಂದೂಸ್ತಾನಕ್ಕೆ ವಿಲೀನ ಮಾಡದೇ ಇದ್ರೆ ಪರಿಸ್ಥಿತಿ ಗಂಭೀರವಾಗಿರುತ್ತಂತೆ. ಸರ್ದಾರ್ ಪಟೇಲ್ ಅವರಿಂದ ಪತ್ರ ಬಂದಿದೆ. ಅಖಂಡ ಭಾರತಕ್ಕೆ ಹೃದಯದಂತಿದೆ. ಯುದ್ಧ ಮಾಡ್ಬೇಕದ್ದ, ಮತೋನ್ಮಾದಿಗಳನ್ನ ಸಮಾಧಿ ಮಾಡ್ಬೇಕದ್ದ. ಸೂಳಿ ಅಂತೀಯನಲ್ಲೇ ಸೂಳಿ ಮಗನ. ಸಾಯಿಸುವುದಷ್ಟ ಗೊತ್ತಿರೋ ನನ್ನ ಮಕ್ಕಳಿಗೆ ಸಾವಿನ ಭಯ ತೋರಿಸ್ಬೇಕ. ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಈ ಕಾಫಿರರಿಗೆ? ಹೈದರಾಬಾದ್ನ ತುರ್ಕಿಸ್ತಾನ್ ಆಗಿ ಮಾಡೋದಕ್ಕೆ ಸಹಾಯ ಮಾಡ್ತೇನೆ ಅಂತ ಜಿನ್ನಾ ಮಾತು ಕೊಟ್ಟಿದ್ರು. ಪಾಕಿಸ್ತಾನದ ಆರ್ಮಿ ಎಲ್ಲ ಇಲ್ಲೇ ಇರುತ್ತೆ. ಹಿಂದೂಸ್ತಾನನ್ನ ಸುಡುತ್ತಿರುವ ಕಾಫಿರರ ಶವಗಳ ವಾಸನೆಯಿಂದ ತುಂಬಿಸ್ಬಿಡಿ. ಹೈದರಾಬಾದ್ ಮತ್ತೊಂದು ಕಾಶ್ಮೀರ ಆಗೋದಕ್ಕೆ ಬಿಡೋದಿಲ್ಲ. Police action from Delhi has turned into an Operation Polo. ಚರ್ಚೆಗಳಿಲ್ಲ, ಸಂಧಾನನೂ ಇಲ್ಲ, ಯುದ್ಧ ನಡಿಬೇಕಾದುದ್ದೇ. ನೆಗೋಷಿಯೇಷನ್ಸ್, ನೋ ಟ್ರೂಸ್, ಡೈರೆಕ್ಟ್ ವಾರ್. ವಾವ್ ಪಟೇಲ್ ಜಿ, ಟ್ರೈಲರ್ ಅಂತೂ ಸೂಪರಾಗಿ ತಗೊಂಡಿದ್ದಾರೆ. ಹಾಗೆ ಎಮೋಷನಲ್ ಸೀನ್ಸು, ಹೆಂಗಸರ ಮೇಲೆ ದಬ್ಬಾಳಿಕೆ, ಹಿಂದೂಗಳ ಮೇಲೆ ದೌರ್ಜನ್ಯ, ಎಷ್ಟೇ ಆದರೂ ಟ್ರೂ ಸ್ಟೋರಿ ಅಲ್ವಾ. ಹಿಸ್ಟಾರಿಕಲ್ ಮೂವಿ, ಸೊ ಡೈರೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಮೂವಿ ಬಂದಿದೆ ಅಂತ. ಸ್ಪೆಷಲ್ ಅಂದರೆ ಟ್ರೈಲರ್ನಲ್ಲಿ ಪ್ರೇಮ ಅವರ ಫೈಟಿಂಗ್ ಸೀನ್ ಸೂಪರ್. ಪ್ರೇಮ ಅವರು ಕಮ್ಬ್ಯಾಕ್ ಆಗಿದ್ದಾರೆ. ನಾನು ಮೂವಿ ನೋಡಿ ನಿಮಗೆ ರಿವ್ಯೂ ಮಾಡ್ತೀನಿ. ಇನ್ನು VFX ಹೇಗಿದೆ, ಪ್ರೇಮ ಅವರ ಆ್ಯಕ್ಷನ್ ಹೇಗಿದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಫ್ಯಾಮಿಲಿ ನೋಡೋ ಮೂವಿ ಅಲ್ವಾ. ಸರಿ, ಸಬ್ಸ್ಕ್ರೈಬ್ ಮಾಡಿ, ವೆಯ್ಟ್ ಮಾಡಿ, ನಿಮಗೆ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಸರಿ, ಸಿಗ್ತಾ ಇರೋಣ, ಸಿಗೋಣ. ಬಾಯ್ ಬಾಯ್.